ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಟೆಂಡರ್ ಕರೆದು ತಕ್ಷಣಕ್ಕೆ ಕೆಲಸ ಪ್ರಾರಂಭಿಸಿದ್ದರೆ 3 ಹಂತದ ಹೋರಾಟಕ್ಕೆ ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ತೀರ್ಮಾನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದ ಮುಖಂಡರಾದ ಮಹೇಶ್ ಕುಮಾರ್ ರಾಠೋಡ್ ಅವರು ಕಲಬುರಗಿ ನಗರದಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಲಿಫ್ಟ್ 1ರ ಅಡಿ ವಿತರಣಾ ಕಾಲುವೆ ಸಂಖ್ಯೆ 6 ರಿಂದ 9 ಹಾಗೂ ಬಾಕಿ ಲ್ಯಾಟರಲ್ ನಿರ್ಮಾಣ ಕಾಮಗಾರಿ ಲಿಫ್ಟ್ 2ರ ಅಡಿಯಲ್ಲಿ ವಿತರಣಾ ಕಾಲುವೆ ಹಾಗೂ ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಲಿಫ್ಟ್ ಅಡಿಯಲ್ಲಿ ಬರುವ ವಿತರಣಾ ಕಾಲುವೆ ಸಂಖ್ಯೆ 1 ರಿಂದ ಮತ್ತು 2ರ ಅಡಿಯಲ್ಲಿ ಬರುವ ಲ್ಯಾಟರ್ಗಳ ನಿರ್ಮಾಣ ಕಾಮಗಾರಿಗಳನ್ನು ಕೂಡಲೇ ಟೆಂಡರ್ ಕರೆದು ಪ್ರಾರಂಭಿಸಬೇಕು. ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ಇಂದು ಒತ್ತಾಯ ಮಾಡಿದೆ. ಕಳೆದ 4 ದಶಕದ ಹೋರಾಟದ ಪ್ರತಿಫಲವಾಗಿ ಆರಂಭಗೊಂಡಿರುವ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತಗೊಂಡಿದೆ ಎಂದು ತಿಳಿಸಿದ್ದಾರೆ. ಹೇಳಿ ಸರ್. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಾದ್ಯಂತ ಏನು ಇರೋದು ಒಂದೇ ಒಂದು ಏತ ನೀರಾವರಿ ಪ್ರಾಜೆಕ್ಟ್ ಇದೆ, ಮಲ್ಲಾಬಾದ್ ಏತ ನೀರಾವರಿ ಪ್ರಾಜೆಕ್ಟು. ಆ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯ ಕಾಮಗಾರಿ ಟೆಂಡರ್ ಕರೆದು ಕಾಮಗಾರಿ ಶುರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ಮೂಲಕ ಒತ್ತಾಯ ಮಾಡ್ತಾ ಇದ್ದಾವೆ. ಕಳೆದ 2 ವರ್ಷದ ಹಿಂದೆ 2023ರ ಏನು ಚುನಾವಣೆ ಬಂತು, ಚುನಾವಣೆಗಿಂತ ಮುಂಚೆ ಆದರ್ಶ ಗ್ರಾಮ ಸಮಿತಿ ಹಾಗೂ ಏನು ಎಲ್ಲ ಪ್ರಗತಿಪರ ರೈತರ ನೇತೃತ್ವವಾಗಿ ಹೋರಾಟ ನಡೆದಿತ್ತು. 87 ದಿವಸದ ಹೋರಾಟದ ಪ್ರತಿಫಲವಾಗಿ 330 ಕೋಟಿ 40 ಲಕ್ಷ ರೂಪಾಯಿ ಏನು ಮೀಸಲಾಗಿ ಇಟ್ಟಿದ್ದಾರೆ. ಟೆಂಡರ್ ಕರೀಬೇಕು ಅಂತ ಆದೇಶ ಆಗಿದೆ. ಆದರೂ ಕೂಡ ಇದುವರೆಗೂ ಈ ಸರ್ಕಾರ ಟೆಂಡರ್ ಕರೀದೇ ಇರ್ತಕ್ಕಂಥದ್ದು ನಮ್ಮ ಭಾಗದ ರೈತರಿಗೆ ಅಭಿವೃದ್ಧಿಗೆ ಮಾಡ್ತಕ್ಕಂಥ ದ್ರೋಹನೆ ಅಂತೇಳಿ ನಾವು ಪರಿಗಣಿಸಬೇಕಾಗ್ತದೆ. ಹಾಗಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ, ಸಚಿವರಿಗೆ ಮತ್ತು ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ನೀವು ಈ ಕೂಡಲೇ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡದೇ ಇದ್ದರೆ ನಾವು ಚಳವಳಿಗೆ 3 ಹಂತದ ಚಳವಳಿಯನ್ನು ರೂಪಿಸಿದ್ದೇವೆ. ಮೊದಲನೇ ಹಂತದೊಳಗೆ ನಾಳೆಯಿಂದ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಕ್ಕಂಥದ್ದು. 12ನೇ ತಾರೀಕಿಂದ 12, 13, 14, 15 ದಿವಸ 4 ದಿವಸ ಇಡೀ ಆ ಕ್ಷೇತ್ರ ತುಂಬ ಓಡಾಡಿ ಜಾಥಾವನ್ನು ನಡೆಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಹಂತ 2ನೇ ಹಂತದ್ದು. 3ನೇ ಹಂತದೊಳಗೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿಯ ಚಿಗರಳ್ಳಿ ಕ್ರಾಸ್ ಒಳಗೆ ನಾವು 16ನೇ ತಾರೀಕು ರಸ್ತೆ ತಡೆ ಚಳವಳಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ನೀವು 15ನೇ ತಾರೀಕು ಒಳಗಡೆ ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇದ್ದರೆ ಸಾವಿರಾರು ಜನ ರೈತರು ಎತ್ತು ಬಂಡಿಗಳ ಸಮೇತ ನಾವು ಅವತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರ ಗಮನಕ್ಕೆ ನಾವು ಇವತ್ತು ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.